ನಮಗೆ ಸ್ವಾಗತ ಕೋರಿದ ನಾಗೇಶ್ ಅಂತ ನಮ್ಮ ವಕೀಲರು ನನಗೆ ಫೋಟೋ ಹಾಕಿಲ್ಲ ಸಭೆ ಮುಖಾಂತರವಾಗಿ ನಮ್ಮ ಮುಖಂಡ ಮುಖಾಂತರ ನಿಮಗೆ ಸ್ವಾಗತವನ್ನು ಬಯಸಿದ್ದೀನಿ. ವೇದಿಕೆಯ ಆಸಕ್ತರಾಗಿರ್ತಕ್ಕಂಥ ವಿದೇಶಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ಡಾಕ್ಟರ್ ಸಿ ಎನ್ ಪ್ರಕಾಶ್ ಅವರೇ, ವಿಎಸ್ ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮಣ ಅವರೇ, ಈ ಭಾಗದ ಮುಖಂಡರು ನಮ್ಮ ಸೋದರ ಸಮಾನವಾಗಿರ್ತಕ್ಕಂಥ ಬಲ್ಲಾರೀಶ್ ಪಿ ಡಿ ಅವರೇ ಹಾಗೂ ನಮ್ಮ ಮುಖಂಡರಾಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ಕುಟುಂಬದ ಅಧ್ಯಕ್ಷ ಆಗಿರ್ತಕ್ಕಂಥ ಮುಖಂಡ ಸೋದರ ವಿಶೇಷವಾಗಿ ಗುರುಪಲ್ಲಿ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಶಂಕರ್ ಅವರೇ ಹಾಗೂ ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ಪಂಚಾಯತ್ ಅಧ್ಯಕ್ಷ ಆಗಿದ್ದ ಶ್ರೀಮತಿ ನನ್ನ ತಂಗಿ ಸೋದರಾಗಿರ್ತಕ್ಕಂಥ ವಸಂತಮ್ಮ ಆನಂದ್ ಕುಮಾರ್ ನಮ್ಮ ಓಂ ಶಕ್ತಿ ಪರಶಕ್ತಿ ಓಕೆ ಆನಂದ್ ಅವರೇ, ಮಾಧ್ಯಮಿಕರೇ, ಎಲ್ಲ ನನ್ನ ವಿಜಾಪುರದ ಗ್ರಾಮಸ್ಥರೇ. ವಿಜಾಪುರ ನಮ್ಮ ಎರಡು ಹೋಗ್ತೆ, ಹತ್ತುಕೊಂಡು ವಿಜಾಪುರ ಒಂದು ಹೋಗ್ತೆ. ಲಾಸ್ಟ್ ಟೈಮ್ 39 ಮನೆಗಳು ಏನು ಕನ್ನಡ ತೆಲುಗು ಮಾತಾಡ್ತಾ ಕನ್ನಡ ತೆಲುಗು ಎರಡು రెండు అర్థమైతుంది అనేది ఏమి నేను కన్నడ మాట్లాడి సార్ కన్నడ ಏನು ಲಾಸ್ಟ್ ಟೈಮ್ ಬಂದಾಗ ಏನು ಬಂಡೆ ಮೇಲೆ 39 ಮನೆಗಳಿದ್ದಾವೆ ಅಂತ ಅಂದ್ಬಿಟ್ಟು ಏನು ಮನೆಯಲ್ಲಿ ಬಂದಿದ್ದೀವಿ. ಏನು 39 ಮನೆಗಳು ಬಂಡೆ ಮೇಲೆ ಇದ್ದಾವೆ. ಇದು ಸೇಮ್ ನನಗೆ ಬಂಡಳಿ ಕೂಡ ಪ್ರಾರಂಭ ಆಗಿದೆ. ಬಂಡಳಿ ಈ ಮನವಿಯನ್ನು ಕೊಟ್ಟಿದ್ರಿ, ಮನೆಯ ಸರ್ಕಾರಕ್ಕೆ ಕಳಿಸಿ ತಹಸೀಲ್ದಾರ್ ಕಡೆಯಲ್ಲಿ 20 ಗಂಟೆಯನ್ನು ಸ್ಯಾಂಕ್ಷನ್ ಮಾಡಿ ಸಾಮೂಹಿಕವಾಗಿ ಏನು ಶೌಚಾಲಯವನ್ನು ಮಾಡಲಿಕ್ಕೆ ವ್ಯವಸ್ಥೆ ಕೊಡ್ತೀವಿ ಒಂದು NGO ಮುಖಾಂತರವಾಗಿ ಬರ್ತಕ್ಕಂಥ ನೆಕ್ಸ್ಟ್ ಎಲ್ಲಾದ್ರೂ ಕೂಡ ಇನ್ನೂ ಸ್ವಲ್ಪ ಅಮೌಂಟ್ ಆಗಿ ಚೆನ್ನಾಗಿ ಮಾಡಲಿಕ್ಕೆ ಒಂದು ವ್ಯವಸ್ಥೆನ ಮಾಡ್ಕೊಡ್ತೀನಿ. ಯಾಕಂದ್ರೆ ಈ ಬಂಡೆ ಮೇಲೆ ಇರ್ತಕ್ಕಂಥವ್ರು ಮನೆ ಕಟ್ಟಬೇಕಾದ್ರೂ ತುಂಬಾ ಕಷ್ಟ ಆಗ್ತದೆ. ಅದ್ರ ಬಹುಶಃ ಮನೆ ಕಳೆದವ್ರಿಗೆ ಆಗ್ತದೆ, ಬಂಡೆ ಮೇಲೆ ಮನೆ ಕಟ್ಟೋದು ಎಷ್ಟು ಅಂತ. ಸೊ ಅದರಿಂದ ಸರ್ಕಾರದ ವತಿಯಿಂದ ಆದಷ್ಟು ಬೇಗ ಆಗ್ಬೇಕಂತ ಒತ್ತಾಯ ಮಾಡಿಸ್ಕೊಟ್ಟಿದ್ದೀನಿ. ಆದಷ್ಟು ಬೇಗ ಆಗುತ್ತೆ. ಇವತ್ತು ನಾನು ಬರೋದು ಬೇಕಾಗಿದ್ದೀನಿ, ಕ್ಷಮೆ ಇತ್ತು. ಪೀಳಿಗೆ ಪೂಜೆ ಮಾಡ್ಬಿಡಿ, ಮಂಗಳಾರತಿ ಮಂಗಳ ಬರ್ತೀನಿ ಅಂತಂದೆ. ಯಾಕಂದ್ರೆ ಇವತ್ತು 9 ಪ್ರೋಗ್ರಾಮ್ ಮಾಡ್ಕೊಂಡಿದ್ವಿ. 9 ಪ್ರೋಗ್ರಾಮ್ ಎಲ್ಲ ಮುಗಿಸಿ ಬೆಳಗ್ಗೆ 10 ಗಂಟೆ ಓಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತೇ ಫಸ್ಟ್ ಈಗ ಬಂದು ಕೂತ್ಕೊಂಡಿದ್ವಿ. ಅಷ್ಟು ಓಡಿ ಹೋಗೋದು ಸುಸ್ತಾಯಿದೆ. ಶಿಕ್ಷಣ ನಡೀತಾಯಿದೆ. ಅದರಿಂದ ವಿಜಯಪುರ ಗ್ರಾಮಕ್ಕೆ ನಾನು ಸಾಕಷ್ಟು ವಿಜಯಪುರ ಗ್ರಾಮಕ್ಕೆ ಸಹಾಯ ಮಾಡಿದ್ದೀನಿ. ಸೊ ಆದರೆ ಕೆಲವು ಕಾರಣಗಳಿಂದ ಕೆಲವು ಲಾಸ್ಟ್ ಟೈಮ್ ಆಯಿತು, ಹೆಸರು ಬೇಡ ಆಯಿತು. ಇವತ್ತು ಆ ಮುಖಂಡರ ಮುಂದೆ ಕಾಣಿಸ್ತಾ ಇಲ್ಲ. ನನ್ನ ಕಡೆಯಿಂದ ಯಥೇಚ್ಛವಾಗಿ ಎಲ್ಲರೂ ತಗೊಂಡು ನಮ್ಮ ಕಡೆಯಿಂದ ಸಹಾಯ ಕೊಡೋದು. ಇವತ್ತು ನಾನು ನಮ್ಮಪ್ಪ ಅಮ್ಮ ಒಂದು ವಿದ್ಯೆಯನ್ನು ಕಲಿಸಿಲ್ಲ. ತಿಂದೋರ್ ಮನೆಗೆ 2 ದೋಹ ಬರಿಬೇಡ, ನೀವು ಸಹಾಯ ಮಾಡಿದ್ರೆ ಮರಿಬೇಡ ಅಂತ 2 ವಿಷಯ ನನ್ನ ತಾಯಿ ಹೇಳ್ತೀನಿ. ನನ್ನ ತಾಯಿ ಕೂಡ ಓಂ ಶಕ್ತಿ ಮಾರ್ಗದರ್ಶನ ಇತ್ತು. ನಾನು ಪ್ರತಿ ವರ್ಷ ಕೂಡ ನನ್ನ ತಾಯಂದಿರಿಗೆ ಮಾತು ಕೊಟ್ಟಕ್ಕೆ ಈ ವರ್ಷ ಕೂಡ ಸುಮಾರು 100 ಬಸ್ಗಳನ್ನ ನನ್ನ ತಾಯಂದಿರಿಗೆ ಕಳಿಸ್ಕೊಟ್ಟಿದ್ದೀನಿ. ನನ್ನ ತಾಯಂದಿರಿಗೆ ಒಂದೇ ಮಾತನ್ನು ಕೇಳಿದ್ರೆ ನನ್ನ ತಾಯಿ ಓಂ ಶಕ್ತಿ ಮಾಡಕ್ಕೆ ನಾನು ಕಳಿಸ್ಕೊಟ್ಟಿಲ್ಲ. ಏನಂತಂದ್ರೆ ಯಾರ ಮನೇಲಿ ತಿಂತೀಯ ಅವ್ರು 2 ಬಗೆ ಅದು ಕಲ್ಸ್ಕೊಟ್ಟಿಲ್ಲ. ನನಗೆ ಯಾರು ನಿಮ್ಗೆ ಸಹಾಯ ಮಾಡ್ತಾರೋ ಬರಿಬೇಡ ಅಂತ 2 ಮಾತ್ರ ಹೇಳಿ ಕಲ್ಸ್ಕೊಟ್ಟಿಲ್ಲ. ಒಂದು ಇವರು ವ್ಯಕ್ತಿ, ನಾನು ನಮ್ಮ ಅಪ್ಪನ ಹುಟ್ಟಿದ ಕೆಲಸ ಮಾಡಿದೆ ಹೇಗೆ ಅಂತ. ನಾನು ನನ್ನ ಪಕ್ಷದ ಅಭ್ಯರ್ಥಿ ಪರವಾಗಿ ಓಟ್ ಕೇಳಕ್ಕೆ ಹೋಗಿದ್ದೆ. ನಾನು ಇಲ್ಲೇ ಇದ್ಕೊಂಡು 2 ಬಗೆ ಕೆಲಸ ನಾನು ಮಾಡಲಿಲ್ಲ. ಅದು ನನ್ನ ಕರ್ತವ್ಯ. ಆದರೆ ನನ್ನ ಕರ್ತವ್ಯನ ಮುಗಿಸಿ ವಾಪಸ್ ಬರ್ಬೇಕಾದ್ರೆ ಲಾಸ್ಟ್ ಟೈಮ್ ಕೆಲವರು ನನ್ನ ಇದು ಬಂದು ಏನು ಅಂತಂದ್ರೆ ಇನ್ಯಾರ ಪಕ್ಕದೂರು ಅಂದ್ಬಿಡು MLA ನೋಡೋಗ್ಬಿಡ್ತಾನಂತೆ. ಅಬ್ಯಾ ನಿಂಗೆ ನಾಲ್ಕ ಇರಲಿ ತಗ್ಗೇದೇ ಗೊತ್ತಿಲ್ಲ ಇದು ನಮಗೆ ಎಲ್ಲ ಗೊತ್ತಿಲ್ಲ ವಿಷಯ. ನಾನು 3 ಓಟಿ ಬಿಟ್ಟು ಬರ್ಬೇಕಾದ್ರೆ ನನ್ನ ಕಾರ್ ಆಟ ಮಾಡ್ಕೊಂಡು ಅದಲ್ಲ. ಇವ್ರು ಯಾರಾದ್ರೆ ಈ ಬಲ ಪಂಚಾಯತಿದ್ರು, ಇನ್ನೊಬ್ರು ಯಾರೋ ಪುಡಾರಿಗಳೆಲ್ಲ ಬಂದು ಮಾಡ್ಕೊಂಡು ಯಾರು ನಾನು ನಿಮ್ಮ ಹತ್ರ ತಿಳ್ತೀನಿ, ನಿಮ್ಮ ಹತ್ರ ಬಿಟ್ರ ಇನ್ನೊಬ್ರು ತಿಳ್ತೀನಿ, ಅವ್ರ ನಿಯತೆಗೆ ಒಂಥರ ಇಲ್ಲ. ಹೆಂಗೆ ಅಂತಂದ್ರೆ ನೀವು ನೋಡಿ ಅತಿ ಹೆಚ್ಚಾಗಿರ್ತಕ್ಕಂಥ ನಿಯತಾಗಿರ್ತಕ್ಕಂಥ ಪ್ರಾಣಿ ಯಾವ್ದು ನೋಡೋಣ, ಅದು ಅನ್ನ ಹಾಕಿದ್ದ ಇವತ್ತು ಯಜಮಾನ್ ಕಚ್ಚಕ್ಕೆ ಹೋಗೋದು, ಮನೆ ಕಚ್ಚಕ್ಕೆ ಹೋಗೋದು.
ಎಷ್ಟೊತ್ತಾದ್ರೂ ಏನಂತಂದ್ರೆ ಅವ್ರು ಬುದ್ಧಿ ಪ್ರೀತಿ ಮಾಡುತ್ತೆ. ಇಲ್ಲಿ ಒಂಥರ ನಾವು ಅದೇ ತರ ನಾವ್ಯಾರು ಆ ದ್ರೋಹ ಮಾಡಕ್ ಹೋಗಲ್ಲ, ಆ ದ್ರೋಹ ಮಾಡಕ್ಕಾಗಲ್ಲ. ಇಲ್ಲಿ ತಿಂದು ಇಲ್ಲಿ ಉಂಡು ಇಲ್ಲಿತ್ತು ಇಲ್ಲಿ ಮಾಡಿ ಇನ್ನೊಬ್ಬರು ಸಂಸಾರ ಮಾಡ್ತಕ್ಕಂಥ ವ್ಯಕ್ತಿಗಳು ನಾವಲ್ಲ, ನಾನಂತೂ ಅಲ್ಲ. ಈ ರಾಜಕಾರಣ ಇವತ್ತು ಕೊನೆಯಾದ್ರೂ ಪರವಾಗಿಲ್ಲ, ನಾನು ಆ ಕೆಲಸ ಮಾಡೋಣ. ಸೊ ಅದರಿಂದ ಬಹುಶಃ ಗುಜರಾತ್ನ ಜನತೆ ನನಗೆ ಕೇಳ್ಕೊಂಡ್ರೆ ನಾನು ನಿಮ್ಮ ಜೊತೆ ಇದೀನಿ. ಇವತ್ತಲ್ಲ ನನ್ನ ಹೋಟ್ ಹಾಕಿ ನಾನು ಹೇಳ್ಬೋದಿತ್ತು, ಇವತ್ತು ಬರ್ದಿಟ್ಕೊಳ್ಳಿ. ಇವತ್ತು ನಾನು ಗುಜರಾತ್ನ ತಾಯಂದ್ರ ಬಂದು ಮಾತಾಡ್ತೀನಿ, ಬರ್ಕೊಳ್ಳಿ. 2 ವರ್ಷ ಇದ್ದಂಗೆ 1 ವರ್ಷದಿಂದ ಬೇರೆ ಬಸ್ ಬರ್ತವೆ, ಬೇರೆ ಬಸ್ ಇಲ್ಲ. ಇದೇ ಒಬ್ಬ ವ್ಯಕ್ತಿ ಅಂತ ಮಾತಾಡ್ತಿದ್ದಾನೆ. ಏನು ಗೊತ್ತಾ, ಇಬ್ರು ಖರ್ಚೇಸಿದೆ ಎಲೆಕ್ಷನ್ ಅವ್ರು ಎಲೆಕ್ಷನ್ ವಯಸ್ಸು ಬಸ್ಬೇಕು ಸರ ಎಕ್ಕುದ್ದು ಎಲೆಕ್ಷನ್ ಫ್ರೀ ಬಸ್ ಎಕ್ಕಿಸ್ತಾರ. 8 ವರ್ಷದಿಂದ ಹಾಕಿರ್ತಕ್ಕಂಥ ವ್ಯಕ್ತಿ ನಾನೇನಾಗಿದ್ದೀನಿ, ಆ ಬಸ್ ಎಕ್ಕಲ್ಲ. ನಾನು ಹೇಳ್ತೀನಿ, ಒಂದು ನಿಯತ್ ಪ್ರತಿಯೊಬ್ಬ ಮನುಷ್ಯ ವ್ಯಕ್ತಿಗೂ ನಿಯತ್ತು ಇರಬೇಕು. ಆ ನಿಯತ್ತು ಬಿಟ್ಟೋಗಿದ್ದೀನಿ ಅಂದ್ರೆ ಆಗಲ್ಲ, ಖಂಡಿತವಾಗ್ಲೂ ಆಗಲ್ಲ. ನಾನು ಕಾಲೇಜು ನಗರದ ಪರವಾಗಿ ನನ್ನ ಅಭ್ಯರ್ಥಿ ಪರವಾಗಿ ಓಟ್ ಕೇಳಿದ್ದೀನಿ, ಕೆಲಸ ಬರ್ತಕ್ಕಂಥ ಕರ್ತವ್ಯನನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ನಾನು ಇನ್ನೊಬ್ಬರ ಮೇಲೆ ಟೀಕೆ ಮಾಡೋದಾಗ್ಲಿ, ಇನ್ನೊಬ್ಬರ ಮೇಲೆ ಇದು ಮಾಡೋದಾಗ್ಲಿ ನಾನು ಮಾಡೋದಿಲ್ಲ. ಯಾಕೆ ನನ್ನ ಪಕ್ಷದ ಅಭ್ಯರ್ಥಿ ನಾನು ನಿರ್ಣಯ ಮಾಡ್ಬೇಕಂತ ನನ್ನ ಕರ್ತವ್ಯನ ಬೆಳೆಸ್ಕೊಂಡ್ ಬಂದಿದ್ದೀನಿ. ಅನ್ನೋದು ಇನ್ನೊಂದು ಯಾವುದಕ್ಕೂ ದೌರ್ಜನ್ಯ ಒಳಗಾಗ್ಬಿಡೋದು, ಇನ್ನೊಂದು ಜಾಗ ಒಳಗಾಗೋದು ನಾನಲ್ಲ. ಅದು ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಯಾರು ಹೇಳಿ ಈ ಊರಿಂದ ಒಬ್ಬ ವ್ಯಕ್ತಿ ನನ್ನ ಮೇಲೆ ಆಯ್ತು, ಅದಕ್ಕೆ ನನಗೆ ಹೇಳ್ತಿದ್ದೀನಿ. ಅದರಿಂದ ಶೌಚಾಲಯ ಅಲ್ಲ, ಇನ್ನೇ ಏನೇ ಇದ್ರೂ ಕೂಡ ನಾನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಇವತ್ತು ಲೇಟ್ ಆಗಿದ್ದಕ್ಕೆ ನಿಮ್ಗೆ ಕ್ಷಮೆ ಇಲ್ಲ ಅಂತ ಹೇಳ್ತಾ, ಎಲ್ಲ ತಾಯಿದ್ರು ಕೂಡ ನೀವು ಆರಾಮಾಗಿ ಹೋಗಿ ಲಾಭವಾಗಿ ಬನ್ನಿ. ಚಳಿ ಜಾಸ್ತಿ ಆಗಿದೆ, ಆಲ್ರೆಡಿ ಚಳಿ ಜಾಸ್ತಿ ಆಗಿದೆ. ನೀವು ನಿಮ್ಮ ಆರೋಗ್ಯ ನೀವು ನನಗೆ ಮುಖ್ಯ ಆಗ್ತದೆ. ಅದರಿಂದ ಆರಾಮ್ಸೆ ಹೋಗಿ ತಾಯಿ ದರ್ಶನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಎಮ್ಮೆಲ್ಯೆ ನಾರಾಯಣಪ್ಪ ಗೊತ್ತಿಲ್ಲ, ಇಡೀ ಡಿಸ್ಟಿಕ್ಗೆ ಗೊತ್ತವ್ರು. ಇದೇ ತರ ಪಕ್ಷಕ್ಕೆ ದುಡಿಬೇಕು ನಾರಾಯಣಪ್ಪ ಅವ್ರ, ಪಕ್ಷಕ್ಕೂ ದುಡಿಬೇಕು. ಎಮ್ಮೆಲ್ಯೆ ನಾರಾಯಣಪ್ಪನಿಗೆ, ಎಮ್ಮೆಲ್ಯೆ ನಾರಾಯಣಪ್ಪನಿಗೆ. ಕಷ್ಟದಲ್ಲಿ ಇದ್ರು ನಮ್ಮ ಜನ ಮಂಜೂರು ಮಾಡಿ ತುಂಬಾ ಖುಷಿ ಈ ಕಡೆ ಬನ್ರ ಸ್ವಲ್ಪ ರುದ್ರಾಕ್ಷ